ದೇವರಿಗೆ ಮಹಿಮೆ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಈ ಸಂದೇಶವನ್ನು ಆಲಿಸಲಿಕ್ಕೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ ವಚನ 33ರಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನ ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನ ಜಯಿಸಿದ್ದೇನೆ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಪ್ರಭು ಹೇಳ್ತಕ್ಕಂಥ ಮಾತು, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನ ಜಯಿಸಿದವನಾಗಿದ್ದೇನೆ. ನೀವು ಲೋಕವನ್ನ ಜಯಿಸಬೇಕಾಗಿದೆ, ಅದರಿಂದ ಧೈರ್ಯವಾಗಿರ್ರಿ, ನೀವು ಮನಃಶಾಂತಿಯನ್ನು ಹೊಂದಿದವರಾಗಿರ್ರಿ ಎಂಬುದಾಗಿ ಯೇಸು ಪ್ರಭು ಹೇಳೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ದೇವ ಜನರಾಗಿರ್ತಕ್ಕಂಥ ನಮ್ಮ ಜೀವಿತಗಳಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು, ಸಂಕಟಗಳು ಈ ಲೋಕದಲ್ಲಿ ನಮ್ಗೆ ಇದೆ. ಇವತ್ತು ಸಂಕಟ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ನಮ್ಮ ಜೀವಿತದಲ್ಲಿ ಏನಾಗಿದೆ ಎಂದು ನೋಡುವಾಗ ಅನೇಕ ತೊಡಕುಗಳು, ನಮಗೆ ತೊಡಕಾಗುವುದಕ್ಕೋಸ್ಕರನೇ ಇವರು ಹುಟ್ಟಿದ್ದಾರೇನೋ ಎಂಬ ರೀತಿಯಲ್ಲಿ ಇವತ್ತು ನಮ್ಮ ಜೀವಿತಗಳಲ್ಲಿ ಅನೇಕ ವ್ಯಕ್ತಿಗಳು ಏನಾಗಿದ್ದಾರೆ ಅಂದ್ರೆ ಬಂದು ನಿಂತಿರೋದನ್ನು ನಾವು ನೋಡ್ತೇವೆ. ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಸಹ ಒಬ್ಬರಲ್ಲ ಒಬ್ರು ನಮ್ಮ ಜೀವಿತದಲ್ಲಿ ಏನಾಗಿದ್ದಾರೆ ಅಂದ್ರೆ ತೊಡಕಾಗಿ ಬಂದು ನಿಂತಿದ್ದಾರೆ. ಪ್ರಿಯರೇ, ನಾವು ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯಕ್ಕೆ ವಿರುದ್ಧವಾಗಿ, ನಾವು ಮಾಡುವಂತ ಸೇವೆಗೆ ವಿರುದ್ಧವಾಗಿ, ನಾವು ಭಕ್ತಿಯ ಮಾರ್ಗದಲ್ಲಿ ನಡೀಲಿಕ್ಕೆ, ನಾವು ದೇವರನ್ನ ಪ್ರೀತಿಸ್ಲಿಕ್ಕೆ, ದೇವರನ್ನ ಹಿಂಬಾಲಿಸ್ಲಿಕ್ಕೆ ಅನೇಕ ತಡೆಗಳಿದೆ, ಅನೇಕ ಹೋರಾಟ ಇದೆ. ನಾವು ಪರಿಶುದ್ಧರಾಗಿರ್ಲಿಕ್ಕೆ ಅನೇಕ ಹೋರಾಟ ಇದೆ, ನಮಗೆ ಸಂಕಟ ಇದೆ ಪ್ರಿಯರೇ. ಅದರಿಂದ ದೇವರ ವಾಕ್ಯ ಹೇಳ್ತಾ ಇದೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಲಪಡಿಸ್ತಕ್ಕಂಥದ್ದಾಗಿದೆ. ಅದರಿಂದ ಇವತ್ತು ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಯಾವ ವ್ಯಕ್ತಿ ನಿನಗೆ ತೊಡಕಾಗಿದ್ದಾನೋ ಅವನಿಂದ ಇವುಗಳನ್ನ ನಿರೀಕ್ಷಿಸಬೇಡ. ಯಾವುದು ಎಂದು ನೋಡುವಾಗ ಅವನಿಂದ ಪ್ರೀತಿಯನ್ನ ನಿರೀಕ್ಷಿಸಬೇಡ. ಕೆಲವರು ನಮ್ಮ ಜೀವಿತದಲ್ಲಿ ಬಂದಿದ್ದಾರೆ, ಅವರು ನಮ್ಮನ್ನ ಪ್ರೀತಿಸ್ಲಿಕ್ಕೆ ಬರಲಿಲ್ಲ, ಅವರು ನಾವು ಮಾಡುವಂತ ಕಾರ್ಯಕ್ಕೆ ಅವರು ಅಡ್ಡಿ ಉಂಟು ಮಾಡ್ಲಿಕ್ಕೆ ಬಂದಿದ್ದಾರೆ. ದೇವರನ್ನ ಮಹಿಮೆ ಮಾಡ್ಲಿಕ್ಕಿರ್ತಕ್ಕಂಥ ನಮ್ಮನ್ನ ಅವರು ಅಡ್ಡಿ ಉಂಟು ಮಾಡ್ಲಿಕ್ಕೆ, ನಮಗೆ ತೊಂದರೆ ಉಂಟು ಮಾಡ್ಲಿಕ್ಕೆ ಬಂದಿದ್ದಾರೆ. ಆದ್ದರಿಂದ ಅವರಿಂದ ಪ್ರೀತಿಯನ್ನ ನಿರೀಕ್ಷಿಸಬೇಡ್ರಿ, ಮತ್ತೆ ಅವರಿಂದ ಕರುಣೆಯನ್ನ ನಿರೀಕ್ಷಿಸಬೇಡ್ರಿ. ಇವತ್ತು ಯಾವ ವ್ಯಕ್ತಿ ನಿನ್ನ ಜೀವಿತದಲ್ಲಿ ಅಡ್ಡಿಯಾಗಿದ್ದಾರೋ, ನಿನ್ನ ಕಾರ್ಯಗಳಿಗೆ ಯಾರು ಅಡ್ಡಿಯಾಗಿದ್ದಾರೋ ಅವರಿಂದ ನೀವು ಕರುಣೆಯನ್ನ ನಿರೀಕ್ಷಿಸಬೇಡಿ. ಅವರು ಕರುಣೆ ಇಲ್ಲದಂತ ವ್ಯಕ್ತಿಗಳಾಗಿದ್ದಾರೆ, ಅವರಲ್ಲಿ ಕನಿಕರ ಅಂತಕ್ಕಂಥದ್ದು ಇಲ್ಲ ಪ್ರಿಯರೇ. ಅದರಿಂದ ನಿನ್ನ ಜೀವಿತದಲ್ಲಿ ಯಾರು ಇವತ್ತು ತೊಡಕಾಗಿದ್ದಾನೋ ಅವನಿಂದ ನೀನು ಪ್ರೀತಿಯನ್ನು ಅಪೇಕ್ಷಿಸಬೇಡ, ಅವನಿಂದ ಕರುಣೆಯನ್ನು ಅಪೇಕ್ಷಿಸಬೇಡ, ಅವನಲ್ಲಿ ಒಂದು ಒಳ್ಳೆತನವನ್ನು ನೀನು ಅಪೇಕ್ಷಿಸಬೇಡ, ಅವನ ಹತ್ರ ನೀನು ಕ್ಷಮಾಪಣೆ ನೀನು ಅಪೇಕ್ಷಿಸಬೇಡ. ಆ ವ್ಯಕ್ತಿನನ್ನು ಆಧರಿಸ್ಬೇಕೆಂಬುದಾಗಿ ಎದುರು ನೋಡ್ಬೇಡ, ನೀನು ಸಮಾಧಾನದಿಂದ ಇರ್ಬೇಕಂತ ಹೇಳಿ ಎದುರು ನೋಡ್ಬೇಡ. ನೀನು ಅವನು ಸಂತೋಷವಾಗಿರ್ಬೇಕು, ಅವನು ಸಂತೋಷ ಪಡಿಸ್ಬೇಕು ನನ್ನನ್ನ ಎಂಬುದಾಗಿ ನೀನು ಎದುರು ನೋಡ್ಬೇಡ. ನೀನು ಅವನಿಂದ ಯಾವ ಒಳ್ಳೆತನವನ್ನು ಎದುರು ನೋಡ್ಬೇಡ. ಯಾಕಂತಂದ್ರೆ ಅವನು ನಿನ್ನ ಜೀವಿತದಲ್ಲಿ ದೇವರು ಬರುವಂತೆ ಅನುಮತಿಸಿರ್ತಕ್ಕಂಥದ್ದು ನಿನಗೆ ಇವುಗಳನ್ನ ಕೊಡ್ಲಿಕ್ಕಲ್ಲ, ಬದಲಾಗಿ ಇವೆಲ್ಲ ಸಂಕಟಗಳನ್ನ ತಂದು ನಿನ್ನ ಬಾಳಿನಲ್ಲಿ ಏನು ಮಾಡ್ಲಿಕ್ಕಿದ್ದಾನೆ ಎಂಬ ನೋಡುವಾಗ ನಿನ್ನನ್ನ ಅವರೆಲ್ಲರಿಂದ ನೋವು ಸಂಕಟದಲ್ಲಿದ್ದಂತ ನೀನು ಇನ್ನೂ ಆತನಿಗೆ ಹತ್ತಿರ ಆಗಬೇಕು. ಇವೆಲ್ಲ ವ್ಯಕ್ತಿಗಳು ನಮ್ಗೆ ಯಾಕೆ ಬಂದಿದೆ? ಇವತ್ತು ಯಾಕೆ ಈ ಜನ, ನಮ್ಮ ಕುಟುಂಬದವರು, ನಮ್ಮ ಸಭೆಯವರು, ನಮ್ಮ ಸಮಾಜದವರು, ನಮ್ಮ ಕೆಲಸ ಸ್ಥಳದಲ್ಲೂ ಈ ಕೆಲವು ವ್ಯಕ್ತಿಗಳಿದ್ದಾರೆ, ಅವ್ರು ಯಾಕೆ ನಮ್ಮ ಜೀವನದಲ್ಲಿ ಇಷ್ಟೊಂದು ನೋವು ಪಡಿಸ್ತಾ ಇದ್ದಾರೆ? ಯಾಕೆ ಇಷ್ಟೊಂದು ನಮ್ಗೆ ಎಲ್ಲ ವಿಷಯಗಳಲ್ಲಿ ನಮಗೆ ಅವರು ಟ್ರಬಲ್ ಆಗಿದ್ದಾರೆ ಎಂಬ ನೋಡುವಾಗ ನಾವು ದೇವ್ರಿಗೆ ಹತ್ರ ಆಗ್ಬೇಕಂತ ಹೇಳಿ ದೇವ್ರವ್ರನ್ನ ಇಟ್ಟಿದ್ದಾನೆ. ಅವರೆಲ್ಲ ನಮ್ಗೆ ಏನಕ್ಕೆ ಇಟ್ಟಿದ್ದಾನೆ? ಈ ಜನರನ್ನ ನಮ್ಗೆ ತಡೆಯಾಗಿರ್ತಕ್ಕಂಥವ್ರು ಅಂದ್ರೆ ನಾವು ಕರ್ತನಿಗೆ ಹತ್ರ ಆಗ್ಬೇಕು ಪ್ರಿಯರೇ. ಅದಕ್ಕಾಗಿ ಇವತ್ತು ನಿನ್ನ ಜೀವಿತದಲ್ಲಿ ಅನೇಕ ತೊಡಕುಗಳು, ಅನೇಕರನ್ನು ಉಂಟಾಗ್ತಾ ಇದೆ. ಏನಕ್ಕಂದ್ರೆ ನೀನು ಕರ್ತನಿಗೆ ಹತ್ರ ಆಗಬೇಕು, ನೀನು ಕರ್ತನಿಗೆ ಇನ್ನು ಹತ್ತಿರದ ಸ್ನೇಹಿತನಾಗಬೇಕು ಅಂತ ಹೇಳಿ ಇವ್ರನ್ನ ನಮ್ಮ ಜೀವಿತದಲ್ಲಿ ದೇವರು ಅನುಮತಿಸಿದ್ದಾರೆ. ದೇವ್ರ ಅನುಮತಿ ಇಲ್ಲದೆ ಯಾರು ನಮ್ಮ ಜೀವನದಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಕೆಲವರನ್ನ ದೇವ್ರು ನಿನ್ನ ಜೀವಿತದಲ್ಲಿ ಅನುಮತಿಸಿರೋದಾದ್ರೆ ಅದು ದೇವರ ಯೋಜನೆ ಮೇರೆಗೆ ನೀನು ಒಳ್ಳೇದಕ್ಕಾಗಿ ಆಗಿದೆ. ಅದರಿಂದ ಯಾಕೆ ಇವ್ರನ್ನೆಲ್ಲ ಇಟ್ಟಿದ್ದಾನೆ ನೋಡುವಾಗ ನಾವು ದೇವರಿಗೆ ಹತ್ರ ಬರ್ಲಿಕ್ಕೆ, ಮತ್ತೆ ನಮ್ಮನ್ನ ಶುದ್ಧೀಕರಿಸೋದಕ್ಕೋಸ್ಕರ, ನಮ್ಮನ್ನ ಇನ್ನೂ ಪರಿಪೂರ್ಣರನ್ನಾಗಿ ಮಾಡೋದಕ್ಕೋಸ್ಕರ ಏನಾಗಿದೆ ಅಂದ್ರೆ ಇವ್ರ ಮೂಲಕವಾಗಿ ದೇವರು ನಮ್ಮನ್ನ ಶುದ್ಧೀಕರಿಸ್ತಾ ಇದ್ದಾನೆ.
ಈ ತಡೆಯಾಗಿರ್ತಕ್ಕಂಥ ಈ ಜನರ ಮೂಲಕವಾಗಿ ನಮಗೆ ದೇವರು ತಾಳ್ಮೆಯನ್ನು ಕಳಿಸ್ಲಿಕ್ಕಿದ್ದಾರೆ. ನಾವು ಕಲಿಬೇಕಾಗಿರ್ತಕ್ಕಂಥ ತಾಳ್ಮೆಯನ್ನು ಕಲಿಸ್ಲಿಕ್ಕೆ. ನಾಲ್ಕನೇದಾಗಿ, ನಾವು ದೇವರನ್ನ ಇವರೆಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುವಂತ ವ್ಯಕ್ತಿಗಳಾಗಬೇಕು. ಅದಕ್ಕಾಗಿ ಇವರು ನಮಗೆ ತಡೆಯಾಗಿದ್ದಾರೆ. ನಮ್ಮನ್ನ ದೇವರು ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನಾಗಿ ಮಾಡ್ಲಿಕ್ಕೆ ಈ ಜನರು ಏನಾಗಿದ್ದಾರೆ, ನಮಗೆ ಉಳಿ ರೀತಿಯಲ್ಲಿ, ಬಾಚಿಯ ರೀತಿಯಲ್ಲಿ, ಸುತ್ತಿಗೆ ರೀತಿಯಲ್ಲಿ, ಕತ್ತಿಯ ರೀತಿಯಲ್ಲಿ ಇವರು ನಮ್ಮ ಜೀವಿತದಲ್ಲಿದ್ದಾರೆ. ಯಾಕಂದ್ರೆ ನಾವು ಒಂದು ರೀತಿಯಲ್ಲಿ ಒಂದು ಕಾಡು ಕಲ್ಲಿನಂತಿದ್ದಂತ ನಮ್ಮನ್ನ ಇವರು ಉಳಿಗಳಿಂದ ಕುಟ್ಟಿ ಕುಟ್ಟಿ ಕುಯ್ದು ಕತ್ತರಿಸಿ ನಮ್ಮನ್ನೇನ್ ಮಾಡ್ಲಿಕ್ಕಿದ್ದಾರೆ ಅಂತಂದ್ರೆ, ಅನೇಕ ಸಂಕಟಗಳನ್ನ, ದುಃಖಗಳನ್ನ ನಮ್ಮ ಜೀವಿತದಲ್ಲಿ ತರೋದ್ರ ಮೂಲಕವಾಗಿ ಕಾಡು ಕಲ್ಲಾದಂತ ನಮ್ಮನ್ನ ಶಿಲ್ಪಿಯನ್ನಾಗಿ ಮಾಡ್ಲಿಕ್ಕೆ ದೇವರು ಈ ಜನರನ್ನ ನಮ್ಮ ಜೀವಿತದಲ್ಲಿ ಅನುಮತಿ ಕೊಟ್ಟಿದ್ದಾರೆ. ಇವತ್ತು ಯಾವ ವ್ಯಕ್ತಿ ನಿನ್ನ ಜೀವಿತದಲ್ಲಿ ತುಂಬಾ ಸಂಕಟವನ್ನು ತರ್ತಾ ಇದ್ದಾನೋ, ನಿನಗೆ ನೋವನ್ನು ತರ್ತಾ ಇದ್ದಾನೋ, ಅದೇ ವ್ಯಕ್ತಿಯ ಮೂಲಕವಾಗಿ ದೇವರು ತನ್ನ ನಾಮವನ್ನು ಮಹಿಮೆ ಮಾಡಿಕೊಳ್ಳಲಿಕ್ಕಿದ್ದಾನೆ. ಹಾಲೆಲೂಯ, ಸ್ತೋತ್ರ. ಹೌದು ಸ್ವಾಮಿ. ಹಾಗೆ ಇವತ್ತು ಪ್ರಿಯನೇ, ನಿನ್ನ ಜೀವಿತದಲ್ಲಿ ಯಾವ ವ್ಯಕ್ತಿ ಮುಳ್ಳಾಗಿ ಬಂದಿದ್ದಾನೋ ಅವನ ಮೂಲಕವಾಗಿ ದೇವರು ಮಹಿಮೆ ಹೊಂದಿಕೊಳ್ಳಿಕ್ಕಿದ್ದಾನೆ. ಅದರಿಂದ ಧೈರ್ಯವಾಗಿರು, ನೀನು ಕುಂದಬೇಡ. ಕರ್ತನ ನಿನ್ನ ಜೀವನದಲ್ಲಿ ಮಾಡುವಂತ ಎಲ್ಲವೂ ಸಹ ಒಳ್ಳೆಯದಕ್ಕಾಗಿಯೇ ನಿನ್ನ ಸುಂದರ ಮೂರ್ತಿಯನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಇದ್ದಾನೆ. ಆದ್ದರಿಂದ ಇವರು ಬಂದಿರತಕ್ಕಂಥದ್ದು ನನ್ನನ್ನ ಸುಂದರವಾದ ಒಂದು ಶಿಲೆಯನ್ನಾಗಿ ಮಾಡ್ಲಿಕ್ಕೆ, ಒಂದು ಸುಂದರವಾದ ಮೂರ್ತಿಯನ್ನಾಗಿ ಮಾಡ್ಲಿಕ್ಕೆ, ದೇವರು ಇಷ್ಟಪಡ್ತಕ್ಕಂಥ ವ್ಯಕ್ತಿಯನ್ನಾಗಿ ಮಾಡ್ಲಿಕ್ಕೆ, ಈ ಎಲ್ಲ ಕಷ್ಟಗಳನ್ನು ತಂದು ಇಡ್ತಕ್ಕಂಥ ಜನರನ್ನ ನಿನ್ನ ಸುತ್ತಮುತ್ತ ಇಟ್ಟಿರ್ತಕ್ಕಂಥದ್ದು ದೇವ ಮಗುವೆ. ಅದರಿಂದ ನೀನು ಧೈರ್ಯವಾಗಿರು, ನೀನು ಬಲ ಹೊಂದು ದೇವರು ಕೊಡುವಂತ ಎಲ್ಲ ಅವಕಾಶಗಳಲ್ಲಿ ನೀನು ದೇವರಿಗೆ ಸ್ತೋತ್ರ ಮಾಡ್ತಕ್ಕಂಥನಾಗು. ಯಾಕಂತಂದ್ರೆ ದೇವರು ನಿನ್ನನ್ನ ಒಂದು ಒಳ್ಳೆ ಅಮೂಲ್ಯವಾದ ಮೂರ್ತಿಯಾಗಿ, ತುಂಬಾ ಎಲ್ಲರ ಗೌರವಿಸುವಂತ ವ್ಯಕ್ತಿಯನ್ನಾಗಿ ದೇವರು ನೀನು ಮಾಡೋದಕ್ಕೋಸ್ಕರ ಇವರನ್ನ ಇಟ್ಟಿದ್ದಾನೆ. ಅದರಿಂದ ಇವ್ರ ಹತ್ರ ಈ ರೀತಿಯಾಗಿರ್ತಕ್ಕಂಥ ಒಳ್ಳೆದನ್ನ ಯಾವುದನ್ನು ಸಹ ನೀನ್ ನಿರೀಕ್ಷಿಸ್ಬೇಡ. ಒಂದು ರೀತಿಯಲ್ಲಿ ನಾವು ಹೇಗಾಗಿದ್ದೇವೆ ಅಂದ್ರೆ, ಒಂದು ಕಾಡು ಮೃಗದ ಕೈಯಲ್ಲಿ ಸಿಕ್ಕಂತ ವ್ಯಕ್ತಿಗಳ ಹಾಗೆ ನಾವಿದ್ದೇವೆ. ಇವಾಗ ಒಂದ್ ವೇಳೆ ನಾವು ಕಾಡಿನಲ್ಲಿ ಯಾವುದೋ ಸಿಂಹಕ್ಕೆ ಅಥವಾ ಮೃಗಗಳ ಕೈಯಲ್ಲಿ ಸಿಕ್ಕಾಗ ನಾನು ದಯಮಾಡಿ ಬಿಟ್ಬಿಡು ಪ್ಲೀಸ್ ಅಂತ ಹೇಳಿ ನಾನು ಬೇಡ್ಕೊಂಡ್ರೆ, ಅದು ಬಿಡ್ಲಿಕ್ಕೆ ಸಾಧ್ಯ ಇದೆಯೇ? ಸಾಧ್ಯವಿಲ್ಲ. ಅದರ ಸ್ವಭಾವ ಏನು? ನಮ್ಮ ಮೇಲೆ ಬೀಳ್ಬೇಕು, ನಮ್ಮ ರಕ್ತವನ್ನು ಕುಡಿಬೇಕು, ನಮ್ಮನ್ನು ತಿನ್ಬೇಕಂತಕ್ಕಂಥದ್ದು ಅದರ ಉದ್ದೇಶ ಆಗಿದೆ. ಅದರಿಂದ ಈ ಕಾಡು ಮೃಗಗಳ ಹಾಗೆ ನಮ್ಮ ಸುತ್ತಲಿರ್ತಕ್ಕಂಥ, ನಮಗೆ ಅಡ್ಡಿಯನ್ನುಂಟು, ನಮಗೆ ನೋವನ್ನ, ನಮಗೆ ಸಂಕಟವನ್ನ, ನಾವು ಅನುದಿನವೂ ನಮ್ಮ ರಕ್ತವನ್ನು ಹೀರ್ತಕ್ಕಂಥ ಈ ವ್ಯಕ್ತಿಗಳ ಹತ್ರ ನಾವೇನ್ ಮಾಡಕ್ ಸಾಧ್ಯ ಇಲ್ಲಪ್ಪ ಅಂತಂದ್ರೆ ಒಳ್ಳೆಯದನ್ನ ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ನಾವು ದೇವರಿಗೆ ಆ ಸಮಯದಲ್ಲಿ ದೇವರಿಗೆ ಹಸ್ತಕ್ಕೆ ನಾವು ಒಪ್ಪಿಸ್ಕೊಡ್ಬೇಕು. ಸ್ವಾಮಿ, ಎಲ್ಲವುಗಳ ಮಧ್ಯೆ ನನ್ನ ಜೀವಿತದಲ್ಲಿ ಏನ್ ಮಾಡ್ಬೇಕೆಂಬ ನೀನು ಹೊರಟಿದ್ಯೋ ನಿನ್ನ ಕಾರ್ಯ ಮಾಡು ಎಂಬುದಾಗಿ ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸ್ಬೇಕಾಗಿದೆ. ನಾವು ಇವರಿಂದ ಒಳ್ಳೇದ್ ಬಯಸೋದು ಹೇಗಿರುತ್ತೆ ಅಂತ ನೋಡುವಾಗ, ಚೂಪಾದ ಕತ್ತಿಗೆ ನಾನು ದಯವಿಟ್ಟು ಒಯ್ಬೇಡ, ನೀನ್ ಕಟ್ ಮಾಡ್ಬೇಡ ಅಂತ ಹೇಳಿ ಬೇಡ್ಕೊಂಡು ಹಾಗಿರುತ್ತೆ. ಅಂದ್ರೆ ಕತ್ತಿಯ ಗುಣವೇ ಅದು ಕತ್ತರಿಸ್ತಕ್ಕಂಥದ್ದು. ಅದು ನಮ್ಮ ಮೇಲೆ ಬೀಳುವಾಗ ಏನಾಗ್ತದೆ? ಅದು ಕಟ್ ಹಾಗೆ ಆಗ್ತದೆ. ಯಾಕಂದ್ರೆ ಅದರ ಸ್ವಭಾವವೇ ಅದು ಅದಕ್ಕಾಗಿಯೇ ಉಂಟು ಮಾಡಲ್ಪಟ್ಟಿದೆ. ಆದ್ದರಿಂದ ಇವತ್ ನಾವು ಕತ್ತಿಗಳ ರೀತಿ ಇರತಕ್ಕಂಥ ಜನರಿಗೆ ಹೋಗಿ ನನಗೆ ಸಹಾಯ ಮಾಡು, ನನ್ನ ಕತ್ತರಿಸಬೇಡ, ನನಗೆ ಹಾನಿ ಮಾಡಬೇಡ ಅಂತಂದ್ರೆ ಇದು ಸಾಧ್ಯವಿಲ್ಲ. ಅವರು ನಮ್ಮನ್ನ ಕತ್ತರಿಸುವುದಕ್ಕಾಗಿಯೇ ಇದ್ದಾರೆ. ಆದ್ದರಿಂದ ಧೈರ್ಯವಾಗಿರು. ಅವರು ಕತ್ತರಿಸಿದರು, ಕರ್ತನು ನಿನ್ನನ್ನ ಜೋಡಿಸ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನಾವು ಬೆಂಕಿಯಲ್ಲಿ ಬಿದ್ದಿರುವಾಗ, ಅಯ್ಯೋ ಬೆಂಕಿ ದಯಮಾಡಿ ನಾನು ಸುಡಬೇಡ, ನಾನು ಕಾಪಾಡು ಅಂತದ ಬೆಂಕಿ, ಅದು ಬಿಡ್ಲಿಕ್ಕೆ ಸಾಧ್ಯವೇ? ಬೆಂಕಿಯ ಗುಣವೇ ಅದು ಸುಡುವಂಥದ್ದು ಪ್ರೇರೆ. ಅದರಿಂದ ಇವತ್ತು ನಾವು ಯಾವ ಬೆಂಕಿಯಲ್ಲಿ ಬಿದ್ದಿದ್ದೇವೋ, ಯಾವ ಕತ್ತಿಯ ಬಾಯಿಗೆ ನಾವು ಸಿಕ್ಕಾಕೊಂಡಿದ್ದೇವೋ, ಅಲ್ಲಿಂದಲೇ ನಾವು ಕರ್ತನ ಕೂಗೋಣ, ಸ್ವಾಮಿ ನನ್ನ ಕರುಣಿಸು, ಇಂಥ ವ್ಯಕ್ತಿಗಳನ್ನ ನನ್ನ ಜೀವನದಲ್ಲಿ ಅನುಮತಿಸಿದ್ದೀಯಾ, ಇವೆಲ್ಲವುಗಳ ಮಧ್ಯೆ ನನ್ನ ಜೀವಿತದಲ್ಲಿ ನಿನಗೆ ಮಹಿಮೆ ಆಗ್ಬೇಕು. ನಾನು ಹೇಗಾದ್ರೂ ಮಾಡಿ ನಿನ್ನನ್ನು ಮಹಿಮೆ ಮಾಡಬೇಕು, ನಿನಗೆ ಸಂತೋಷವನ್ನುಂಟು ಮಾಡಬೇಕು, ನಿನಗಾಗಿ ನಾನು ಜೀವಿಸ್ಬೇಕು, ನನಗೆ ಸಹಾಯ ಮಾಡು ಎಂಬುದಾಗಿ ದೇವ್ರನ್ನ ಕೇಳ್ಕೊಳ್ಳೋಣ. ದೇವ್ರು ನಮ್ಮನ್ನು ಈ ಭೂಮಿಗೆ ಕಳಿಸಿರ್ತಕ್ಕಂಥದ್ದು ಒಬ್ಬ ಸುಂದರವಾದ ಭಕ್ತಳನ್ನಾಗಿ ಮಾಡೋದಕ್ಕಾಗಿ, ಆತನ ಪ್ರೀತಿಸುವಂತ ವ್ಯಕ್ತಿಗಳನ್ನಾಗಿ ಮಾಡೋದಕ್ಕೋಸ್ಕರ. ಆತನು ನಮ್ಮನ್ನ ಈ ಲೋಕದಲ್ಲಿ ತನ್ನ
ಪ್ರತಿನಿಧಿಯಾಗಿ ಸಹೋದರ ಸಹೋದರಿ ನಿನ್ನನ್ನು ನನ್ನ ಕರ್ತನ ಇಟ್ಟಿದ್ದಾನೆ. ಅದರಿಂದ ದೇವರಷ್ಟಕ್ಕೆ ಒಪ್ಪಿಸ್ಕೊಡೋಣ. ಬರುವಂತ ಎಲ್ಲ ಸಂಕಟಗಳನ್ನ ತಾಳಿ ನಾವು ಕರ್ತನಿಗಾಗಿ ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಅದರಿಂದ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ನಡೀತಕ್ಕಂಥ ವ್ಯಕ್ತಿಗಳು, ಜೀವಿಸ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯಾಗಿ ನಮ್ಮನ್ನು ನಡೆಸಿಕೊಳ್ಳುತ್ತಿರುವಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ? ಒಂದೇ ಒಂದು ಸಾಧ್ಯ, ಸ್ವಾಮಿ ನನ್ನನ್ನೇ ನಿನ್ನ ಕೃಪೆ ಹಸ್ತಕ್ಕೆ ಒಪ್ಪಿಸ್ತೇನೆ, ನನ್ನ ನಡೆಸು, ನನ್ನನ್ನು ನೀನ್ ಕೈ ಹಿಡಿದು ನಡೆಸು ಎಂಬುದಾಗಿ ಕರ್ತನ ಹಸ್ತಕ್ಕೆ ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಜೀವಿತದಲ್ಲಿ ಏನೇ ಮಾಡಿರ್ಸೋದು ಒಳ್ಳೆಯದಕ್ಕಾಗಿ. ರೋಮ 8:22 ನೋಡ್ತೇವೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ದೇವರನ್ನ ಪ್ರೀತಿಸೋ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಒಳ್ಳೆಯದಕ್ಕಾಗಿ ಆಗ್ತದೆ ಎಂಬುದಾಗಿ ದೇವರ ವಚನದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡೋಣ. ಇವತ್ತು ನನ್ನ ಜೀವಿತದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲವೂ ಸಹ ಒಳ್ಳೆಯದಕ್ಕಾಗಿಯೇ, ಅದು ದೇವರ ಮಹಿಮೆಗಾಗಿಯೇ. ಅನೇಕ ಸಾರಿ ಅದನ್ನು ನಾವು ಗ್ರಹಿಸಿಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದೇವೆ ಪ್ರೇಯರೆ. ಅದರಿಂದ ಅದನ್ನು ಗ್ರಹಿಸಿಕೊಳ್ಳೋಣ, ಸ್ವಾಮಿ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳೋಣ, ಕರ್ತನ ಪ್ರೀತಿ ನಾವು ಅರ್ಥಕೊಳ್ಳೋಣ. ಆ ಮೂಲಕವಾಗಿ ದೇವರನ್ನ ಮಹಿಮೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಇವತ್ತು ಈ ಸಹೋದರನೊಟ್ಟಿಗೆ, ಈ ಸಹೋದರೊಟ್ಟಿಗೆ, ನನ್ನೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನನ್ನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸಂಕಟವನ್ನು ಉಂಟು ಮಾಡತಕ್ಕಂಥ ಜನರ ಮಧ್ಯದಲ್ಲಿ ಅಪ್ಪ, ನಾವುಗಳಿರುವಲ್ಲಿ ಸ್ವಾಮಿ, ನಮಗೆ ಎಲ್ಲ ನೋವು ಸಂಕಟವನ್ನ ಎಲ್ಲವನ್ನ ಸಹಿಸಿಕೊಳ್ಳುವಂತೆ ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಶೀರ್ವದಿಸು. ನಮಗೆ ನಿಮ್ಮನ್ನು ಬಿಟ್ಟರೆ ಲೋಕದಲ್ಲಿ ಯಾರು ಇಲ್ಲ ಸ್ವಾಮಿ, ನಮ್ಮನ್ನು ಕಾಪಾಡತಕ್ಕಂಥವ್ರು. ಅದರಿಂದ ನೀವೇ ಈ ಎಲ್ಲ ಕರ್ತನೆ ಚೂಪಾದ ಕತ್ತಿಗಳಿಂದಲೂ, ಚೂಪಾದಾಗಿರ್ತಕ್ಕಂಥ ಈ ಜನರಿಂದಲೂ ನಮ್ಮನ್ನು ಕಾಪಾಡು, ಈ ವ್ಯಕ್ತಿಗಳಿಂದ ನಮ್ಮನ್ನು ಕಾಪಾಡು, ರಕ್ಷಿಸು ಸ್ವಾಮಿ. ಯಾರ್ಯಾರು ಯಾವ್ಯಾವ ಕತ್ತಿಗಳಲ್ಲಿ, ಯಾವ ಕಾಡು ಮೃಗಗಳ ಬಾಯಲ್ಲಿ ಹೊತ್ತು ಸಿಕ್ಕಾಕೊಂಡಿದ್ದಾರೋ ಸ್ವಾಮಿ, ಈ ಪ್ರೇಯರ್ನ ಆಶೀರ್ವಾದ ಮಾಡು. ಅವೆಲ್ಲ ಮೃಗಗಳಿಂದ ಕರ್ತನೇ ನೀನು ಬಿಡಿಸ್ಲಿಕ್ಕೆ ಶಕ್ತನಾಗಿದ್ದೀಯಾ. ಬಿಡಿಸೋದ್ರ ಮೂಲಕವಾಗಿ ನೀನು ನಿನ್ನ ಕಾರ್ಯವನ್ನು ಸಾಧಿಸ್ಬೇಕಾಗಿ ಪ್ರಾರ್ಥಿಸ್ತೇವೆ. ಹೀಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲರನ್ನ ಎಲ್ಲರನ್ನು ಕೃಪೆಸ್ತೇವೆ, ನಮ್ಮನ್ನು ಕೃಪೆಸ್ತೇವೆ. ಆಶೀರ್ವಾದ ಮಾಡು. ನಮ್ಮನ್ನು ಎಲ್ಲ ಸಂಕಟಗಳಲ್ಲಿ ಸ್ವಾಮಿ ನಾವು ನಿನ್ನವರಾಗಿ ಜೀವಿಸಿ ನಿನ್ನ ನಾಮವನ್ನು ಮಹಿಮೆ ಮಾಡಕ್ ಸಹಾಯ ಮಾಡು. ಹಾಗೆ ಮಾಡು ದೇವ್ರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್. ದೇವ್ರ ಮಹಿಮೆ ಉಂಟಾಗ್ಲಿ. ಈ ರೀತಿಯಾಗಿರ್ತಕ್ಕಂಥ ಪ್ರತಿನಿತ್ಯ ಬರುವಂತಹ ಸಂದೇಶಗಳನ್ನ ಆಲಿಸ್ಲಿಕ್ಕೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆ ಮೂಲಕವಾಗಿ ಅನೇಕರಿಗೆ ಈ ಶುಭ ಸಂದೇಶವನ್ನ ಹಂಚಿಕೊಳ್ಳೋದ್ರ ಮೂಲಕವಾಗಿ ನೀವು ಎಲ್ಲರೂ ಸೇರಿ ದೇವರ ಸೇವೆಗೆ ಕೈ ಜೋಡಿಸಿ ದೇವರ ಸೇವೆಗೆ ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಯೇಸು ಕ್ರಿಸ್ತನಲ್ಲಿ ಕೇಳ್ಕೊಳ್ತೇನೆ.